ನಮಸ್ಕಾರ. ನಾವು ದಿನ ಶುರು ಮಾಡಿದಾಗ ತಿನ್ನೋ ಮೊದಲ ಆಹಾರ ನಮ್ಮ ಇಡೀ ದಿನದ ಆರೋಗ್ಯಕ್ಕೆ ಅಡಿಪಾಯ ಹಾಕುತ್ತೆ ಅಂದ್ರೆ ನಂಬ್ತೀರಾ? ಹೌದು. ಇಂದು ನಾವು ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ಹಿರಿಯರ ಜ್ಞಾನವನ್ನೊಮ್ಮೆ ಕೆದಕಿ ನೋಡೋಣ. ಈ ಪ್ರಾಚೀನ ಆಹಾರ ಪದ್ಧತಿಗಳು ಇವತ್ತಿನ ನಮ್ಮ ಫಾಸ್ಟ್ ಪೇಸ್ಡ್ ಲೈಫ್ನಲ್ಲಿ ಹೇಗೆ ಅದ್ಭುತಗಳನ್ನ ಮಾರಬಲ್ಲವು ಅನ್ನೋದನ್ನ ತಿಳಿದುಕೊಳ್ಳೋಣ. ನಮ್ಮಲ್ಲಿ ಹೆಚ್ಚಿನವರ ದಿನ ಶುರುವಾಗೋದೇ ಒಂದು ಕಪ್ ಬಿಸಿ ಬಿಸಿ ಚಹಾ ಅಥವಾ ಕಾಫಿಯಿಂದ. ಇಲ್ಲ ಅಂದ್ರೆ ಅರ್ಜೆಂಟ್ನಲ್ಲಿ ಒಂದೆರಡು ಬ್ರೆಡ್ ಬೆಣ್ಣೆ ತಿಂದು ಉಡ್ತೀವಿ ಅಲ್ವಾ? ಆದ್ರೆ ಈ ಸಣ್ಣ ಆಯ್ಕೆ ನಮ್ಮ ಇಡೀ ದಿನದ ಎನರ್ಜಿ ಮತ್ತು ಆರೋಗ್ಯದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ಬಹುದು ಅಂತ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವ? ಆಯುರ್ವೇದದಲ್ಲಿ ಒಂದು ಅದ್ಭುತವಾದ ಮಾತಿದೆ ನೋಡಿ. ಖಾಲಿ ಹೊಟ್ಟೆಯಲ್ಲಿ ಸೇವಿಸುವ ಆಹಾರ ಔಷಧಿಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿ. ಅಂದ್ರೆ ಯೋಚನೆ ಮಾಡಿ, ನಾವು ಬೆಳಗ್ಗೆ ಎದ್ದ ತಕ್ಷಣ ಏನ್ ತಿಂತೀವೋ ಅದು ನಮ್ಮ ಇಡೀ ದಿನದ ಆರೋಗ್ಯದ ದಾರಿಯನ್ನೇ ಬದಲಿಸಬಹುದು. ಹಾಗಾದ್ರೆ ಆ ಶಕ್ತಿಶಾಲಿ ಆಹಾರಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ಸರಿ, ನಮ್ಮ ದೇಹವನ್ನ ಒಂದು ಗಾಡಿ ಅಂದ್ಕೊಳ್ಳೋಣ. ಓಡಿಸೋಕ ಮುಂಚೆ ಅದನ್ನ ಕ್ಲೀನ್ ಮಾಡಿ ರೆಡಿ ಮಾಡ್ಬೇಕಲ್ವಾ? ಹಾಗೇನೆ ದಿನದ ಆರಂಭದಲ್ಲಿ ನಮ್ಮ ದೇಹವನ್ನ ಸ್ವಚ್ಛಗೊಳಿಸಿ ಮುಂದಿನ ಕೆಲ್ಸಕ್ಕೆ ಸಿದ್ಧಪಡಿಸೋದು ತುಂಬಾನೇ ಮುಖ್ಯ. ನಮ್ಮ ಮೊದಲ ಹಂತ ಇದೆ, ದೇಹವನ್ನ ಶುದ್ಧೀಕರಿಸಿ ಜೀರ್ಣಾಂಗ ವ್ಯವಸ್ಥೆಯನ್ನ ಎಚ್ಚರಗೊಳಿಸೋದು. ಮೊದಲನೇದಾಗಿ ಎಳನೀರು. ಇದನ್ನ ಪ್ರಕೃತಿಯ ಶುದ್ಧ ಅಮೃತ ಅಂತ ಸುಮ್ಮನೆ ಕರೆಯಲ್ಲ. ರಾತ್ರಿಯೆಲ್ಲ ವಿಶ್ರಾಂತಿ ಪಡೆದ ನಮ್ಮ ದೇಹಕ್ಕೆ ಬೆಳಗ್ಗೆ ಬೇಕಾಗಿರೋದು ಶುದ್ಧತೆ ಮತ್ತು ತೇವಾಂಶ. ಖಾಲಿ ಹೊಟ್ಟೆಯಲ್ಲಿ ಎಳನೀರನ್ನ ಕುಡಿದಾಗ ಅದು ನೇರವಾಗಿ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಜೀವ ತುಂಬುತ್ತೆ. ಇದು ಬರೀ ದಾಹ ತಣಿಸೋಕೆ ಅಷ್ಟೇ ಅಲ್ಲ, ನಮ್ಮ ಲಿವರ್ ಮತ್ತು ಕಿಡ್ನಿಲಿರೋ ಟಾಕ್ಸಿನ್ಗಳನ್ನ ಹೊರಹಾಕತ್ತೆ, ದೇಹದ ಹೀಟ್ನ ಕಂಟ್ರೋಲ್ ಮಾಡುತ್ತೆ, ಮತ್ತೆ ಇದರಲ್ಲಿರೋ ನ್ಯಾಚುರಲ್ ಎಲೆಕ್ಟ್ರೋಲೈಟ್ಸ್ ತಕ್ಷಣಕ್ಕೆ ಎನರ್ಜಿ ಕೊಡುತ್ತೆ. ಅಸಿಡಿಟಿ ಅಥವಾ ಹೊಟ್ಟೆ ಉರಿಯಿಂದ ಬಳಲುವವರಿಗೆ ಇದೊಂದು ಅದ್ಭುತ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ನಮ್ಮ ಮುಂದಿನ ಆಯ್ಕೆ ಜೇನುತುಪ್ಪ ಮತ್ತು ಉಗುರು ಬೆಚ್ಚಗಿನ ನೀರಿನ ಕಾಂಬಿನೇಷನ್. ಆಯುರ್ವೇದದಲ್ಲಿ ಇದನ್ನ ಆಂತರಿಕ ಶುದ್ಧೀಕರಣದ ಅಮೃತ ಅಂತಾನೆ ಕರೀತಾರೆ. ಯಾಕಂದ್ರೆ ಇದು ನಮ್ಮ ದೇಹದಲ್ಲಿರೋ ಬೇಡದ ಕೊಬ್ಬು ಮತ್ತು ವಿಷಕಾರಿ ಅಂಶಗಳನ್ನ ಕರಗಿಸೋಕ್ ಸಹಾಯ ಮಾಡುತ್ತೆ. ಆದ್ರೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯ ಗಮನದಲ್ಲಿರಬೇಕು. ನೀರು ಕೇವಲ ಉಗುರು ಬೆಚ್ಚಗೆ ಇರಬೇಕು, ಅಪ್ಪಿತಪ್ಪಿಯೂ ಬಿಸಿಯಾಗಿ ಇರಬಾರ್ದು. ಆಯುರ್ವೇದದ ಪ್ರಕಾರ ಜೇನುತುಪ್ಪವನ್ನ ಬಿಸಿ ಮಾಡಿದ್ರೆ ಅದು ತನ್ನ ಔಷಧೀಯ ಗುಣಗಳನ್ನ ಕಳೆದುಕೊಂಡು ವಿಷಕ್ಕೆ ಸಮಾನ ಆಗಬಹುದು. ಹಾಗಾಗಿ ಈ ಸಣ್ಣ ವ್ಯತ್ಯಾಸವನ್ನ ನೆನಪಿಟ್ಕೊಳ್ಳೋದು ಬಹಳ ಅಗತ್ಯ. ತುಪ್ಪ ಅಂದ್ರೆ ಸಾಕು, ಅಯ್ಯೋ ಫ್ಯಾಟ್ ಅಂತ ದೂರ ಓಡೋರೇ ಜಾಸ್ತಿ. ಆದ್ರೆ ಆಯುರ್ವೇದದಲ್ಲಿ ಶುದ್ಧ ಹಸುವಿನ ತುಪ್ಪಕ್ಕೆ ಅಮೃತದ ಸ್ಥಾನ ಇದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೇವಲ 1 ಚಮಚ ತುಪ್ಪ ತಿಂದ್ರೆ ಅದು ನಮ್ಮ ಕರುಳಿನ ಆರೋಗ್ಯಕ್ಕೆ ಒಂದು ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ಇದು ನಮ್ಮ ಕರುಳಿನ ಒಳಪದರವನ್ನ ಸ್ಮೂತ್ ಮಾಡಿ ಜೀರ್ಣಕ್ರಿಯೆಯನ್ನ ಸರಾಗಗೊಳಿಸುತ್ತೆ. ಮಲಬದ್ಧತೆ ಅಥವಾ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಿಗೆ ಇದು ನ್ಯಾಚುರಲ್ ರೆಮಿಡಿ. ಅಷ್ಟೇ ಅಲ್ಲ, ಇದು ನಮ್ಮ ಮೆದುಳು ಮತ್ತು ನರಮಂಡಲಕ್ಕೆ ಕೂಡ ಪೋಷಣೆ ನೀಡುತ್ತೆ. ಈಗ ನಮ್ಮ ಕ್ಲೆನ್ಸಿಂಗ್ ಪ್ರೋಸೆಸ್ ಅನ್ನ ಇನ್ನೊಂದು ಲೆವೆಲ್ಗೆ ತಗೊಂಡೋಗೋಣ. ಅದಕ್ಕೆ ನಮ್ಮತ್ರ ಒಂದು ಪವರ್ಫುಲ್ ಜೋಡಿ ಇದೆ, ನೆನೆಸಿದ ಅಂಜೂರ ಮತ್ತು ನಿಂಬೆ ನೀರು. ಇವೆರಡೂ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ನಮ್ಮ ದೇಹವನ್ನ ಡಿಟಾಕ್ಸ್ ಮಾಡ್ತವೆ. ನೋಡಿ, ನೆನೆಸಿದ ಅಂಜೂರದಲ್ಲಿರೋ ಫೈಬರ್ ಮಲಬದ್ಧತೆಗೆ ಒಂದು ಶಾಶ್ವತ ಪರಿಹಾರ ನೀಡುತ್ತೆ. ಇನ್ನೊಂದು ಕಡೆ ನಿಂಬೆ ನೀರು ನಮ್ಮ ಲಿವರ್ನ ಆಕ್ಟಿವೇಟ್ ಮಾಡಿ ದೇಹದಲ್ಲಿರೋ ಟಾಕ್ಸಿನ್ಗಳನ್ನ ಹೊರಹಾಕಲು ಸಹಾಯ ಮಾಡುತ್ತೆ. ಇವೆರಡೂ ಸೇರಿ ನಮ್ಮ ದೇಹದ ಕ್ಲೀನಿಂಗ್ ಸಿಸ್ಟಮ್ನ ಬಲಪಡಿಸ್ತವೆ. ಓಕೆ, ದೇಹವನ್ನ ಕ್ಲೀನ್ ಮಾಡಿದ್ದಾಯ್ತು. ಈಗ ಅದಕ್ಕೆ ಒಳ್ಳೆ ಇಂಧನ ಅಂದ್ರೆ ಎನರ್ಜಿ ತುಂಬೋ ಸಮಯ. ಈ ಹಂತದಲ್ಲಿ ದಿನವಿಡೀ ನಮ್ಗೆ ಸ್ಟೇಬಲ್ ಆಗಿ ಎನರ್ಜಿ ಕೊಡುವ ಮತ್ತೆ ನಮ್ಮ ದೇಹವನ್ನ ಬಲಪಡಿಸೋ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮಮ್ಮ ಅಜ್ಜಿ ಬೆಳಿಗ್ಗೆದ್ದ ತಕ್ಷಣ ನೆನೆಸಿದ ಬಾದಾಮಿ ಕೊಡ್ತಿದ್ರಲ್ವಾ? ಅದು ಸುಮ್ನೆ ಒಂದು ಅಭ್ಯಾಸ ಅಲ್ಲ, ಅದರ ಹಿಂದೆ ದೊಡ್ಡ ವಿಜ್ಞಾನವೇ ಇದೆ. ಖಾಲಿ ಹೊಟ್ಟೆಯಲ್ಲಿ ತಿಂದಾಗ ಬಾದಾಮಿಯ ಪೋಷಕಾಂಶಗಳು ಸುಲಭವಾಗಿ ದೇಹಕ್ಕೆ ಸೇರ್ಕೊಂಡು ನಮ್ಮ ಮೆದುಳು ಮತ್ತು ದೇಹ ಎರಡಕ್ಕೂ ಶಕ್ತಿ ತುಂಬುತ್ತವೆ. ಇದು ಹೇಗೆಲ್ಲ ಸಹಾಯ ಮಾಡುತ್ತೆ ಅಂದ್ರೆ ನಮ್ಮ ಮೆಮರಿ ಪವರ್ ಮತ್ತು ಕಾನ್ಸಂಟ್ರೇಷನ್ನ ಹೆಚ್ಚಿಸುತ್ತೆ. ಇದರಲ್ಲಿರೋ ಹೆಲ್ದಿ ಫ್ಯಾಟ್ಸ್ ಕೆಟ್ಟ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇದರಲ್ಲಿರೋ ವಿಟಮಿನ್ ಇ ಮತ್ತು ಪ್ರೋಟೀನ್ ದಿನವಿಡೀ ನಮಗೆ ಸ್ಟೆಡಿಯಾದ ಎನರ್ಜಿನ ಕೊಡುತ್ತೆ. ಈಗಂತೂ ಸೂಪರ್ ಫುಡ್ ಅಂತ ಫೇಮಸ್ ಆಗಿರೋ ಚಿಯಾ ಬೀಜಗಳ ಬಗ್ಗೆ ಮಾತಾಡೋಣ. ಸ್ಥಿರವಾದ ಶಕ್ತಿಯನ್ನ ಕೊಡೋದ್ರಲ್ಲಿ ಇದು ಎತ್ತಿದ ಕೈ. ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಸೇವಿಸಿದ್ರೆ ಇದರ ಸಂಪೂರ್ಣ ಪ್ರಯೋಜನ ಸಿಗುತ್ತೆ. ಇದು ಕೆಲಸ ಮಾಡೋ ರೀತಿ ಇದೆಯಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್. ನೀರಿನಲ್ಲಿ ನೆನೆದಾಗ ಇದು ಹೊಟ್ಟೆಯಲ್ಲಿ ಒಂದು ಜೆಲ್ ತರ ಆಗುತ್ತೆ. ಈ ಜೆಲ್ ನಮ್ಮ ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತೆ. ಇದರಿಂದ ಎನರ್ಜಿ ನಿಧಾನವಾಗಿ ಮತ್ತು ಸ್ಟೇಬಲ್ ಆಗಿ ರಿಲೀಸ್ ಆಗುತ್ತೆ. ಹಾಗಾಗಿ
ನಮ್ಗೆ ಬೇಗ ಹಸಿವಾಗುವುದಿಲ್ಲ ಮತ್ತು ದಿನವಿಡೀ ಚೈತನ್ಯದಿಂದ ಇರ್ಬೋದು. ಈಗ ನಮ್ಮ ಅಜ್ಜಿ ತಾತಂದಿರ ಕಾಲದ 2 ಸೀಕ್ರೆಟ್ ಡ್ರಿಂಕ್ಸ್ ಬಗ್ಗೆ ತಿಳಿಯೋಣ. ಇವು ಎನರ್ಜಿ ಮತ್ತು ಆರೋಗ್ಯವನ್ನ ಹೆಚ್ಚಿಸೋದರಲ್ಲಿ ಭಾನ ಪ್ರಸಿದ್ಧ. ಒಂದು ಬೆಲ್ಲದ ನೀರು, ಇನ್ನೊಂದು ಕೇಸರಿ ಹಾಲು. ಇವೆರಡೂ ಚೈತನ್ಯ ಕೊಡುತ್ತೆ, ಆದರೆ ಒಂದ್ ರೀತಿಯಲ್ಲ. ಬೆಲ್ಲದ ನೀರು ನಮ್ಮ ದೇಹಕ್ಕೆ ಇನ್ಸ್ಟಂಟ್ ಎನರ್ಜಿ ಕೊಟ್ಟು ರಕ್ತವನ್ನ ಶುದ್ಧೀಕರಿಸಿದ್ರೆ, ರಾಜಸ ಆಹಾರ ಅಂತ ಕರೆಯಲ್ಪಡುವ ಕೇಸರಿ ಹಾಲು ನಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡುತ್ತೆ. ಇದು ಮೆಂಟಲ್ ಸ್ಟ್ರೆಸ್ಸನ್ನ ಕಡಿಮೆ ಮಾಡಿ, ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡಿ ಒಂದು ರೀತಿ ಶಾಂತಿಯನ್ನ ಕೊಡುತ್ತೆ, ಒಂದು ದೇಹಕ್ಕೆ, ಇನ್ನೊಂದು ಮನಸ್ಸಿಗೆ. ಸರಿ, ಕ್ಲೀನಿಂಗ್ ಆಯ್ತು, ಎನರ್ಜಿ ತುಂಬಿಸೋದು ಆಯ್ತು. ಈಗ ಫೈನಲ್ ಸ್ಟೆಪ್ ಅಂದ್ರೆ ನಮ್ಮ ದೇಹಕ್ಕೆ ಒಂದು ರಕ್ಷಣಾ ಕವಚ ಹಾಕೋದು. ನಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡಿ ದೀರ್ಘಕಾಲದ ಆರೋಗ್ಯವನ್ನ ಕಾಪಾಡೋ ಆಹಾರಗಳು ಇವು. ತುಳಸಿ ಅಂದ್ರೆ ನಮಗೆಲ್ಲರಿಗೂ ಗೊತ್ತು, ಪ್ರತಿ ಮನೆ ಅಂಗಳದಲ್ಲೂ ಇರುತ್ತೆ. ಆದ್ರೆ ಅದರ ಶಕ್ತಿ ಅಪಾರ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೇವಲ 4-5 ತುಳಸಿ ಎಲೆಗಳನ್ನ ಜಗದು ತಿಂದ್ರೆ ಅದು ನಮ್ಮ ದೇಹಕ್ಕೆ ಒಂದು ಇಮ್ಯುನಿಟಿ ಶೀಲ್ಡ್ ಹಾಕಿದ ಹಾಗೆ. ಇದು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ನಮ್ಮನ್ನ ಸಿದ್ಧಪಡಿಸುತ್ತೆ. ಆಯುರ್ವೇದದಲ್ಲಿ ನೆಲ್ಲಿಕಾಯಿಗೆ ಒಂದು ಸ್ಪೆಷಲ್ ಹೆಸರಿದೆ, ರಸಾಯನ. ರಸಾಯನ ಅಂದ್ರೆ ಏನು ಗೊತ್ತಾ? ವಯಸ್ಸಾಗೋದನ್ನ ನಿಧಾನ ಮಾಡಿ ಆರೋಗ್ಯವಾಗಿ ಹೆಚ್ಚು ಕಾಲ ಬದುಕಲು ಸಹಾಯ ಮಾಡೋ ವಸ್ತು. ಇದರಲ್ಲಿರೋ ವಿಟಮಿನ್ ಸಿ ನಮ್ಮ ರೋಗನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ, ಜೊತೆಗೆ ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡುತ್ತೆ. ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸೋ ಇನ್ನೂ 3 ಅದ್ಭುತ ಆಹಾರಗಳಿವೆ. ಕಪ್ಪು ಒಣದ್ರಾಕ್ಷಿ ರಕ್ತವನ್ನ ಶುದ್ಧೀಕರಿಸಿ ರಕ್ತಹೀನತೆಯನ್ನು ದೂರ ಮಾಡಿದ್ರೆ, ನೆನೆಸಿದ ಮೆಂತ್ಯ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ಶುಂಠಿ ನೀರು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ಗ್ಯಾಸ್ನಂತಹ ಸಮಸ್ಯೆಗಳಿಗೆ ರಾಮಬಾಣ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಮ್ಗೆ ಏನ್ ಅರ್ಥ ಆಗತ್ತೆ? ನೋಡಿ, ಈ ಮಾತು ಎಷ್ಟು ಸತ್ಯ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಪ್ರತಿದಿನ ಬೆಳಗ್ಗೆ ನಾವು ಮಾಡೋ ಒಂದು ಸಣ್ಣ ಸರಿಯಾದ ಆಯ್ಕೆ ನಮ್ಮನ್ನ ಔಷಧಿಗಳಿಂದ ದೂರ ಇಡಬಲ್ಲದು. ನೆನ್ಪಿಡಿ, ಆಹಾರವೇ ನಮ್ಮ ಮೊದಲ ಮತ್ತು ಅತ್ಯುತ್ತಮ ಔಷಧಿ. ಹಾಗಾದ್ರೆ ಇಷ್ಟೆಲ್ಲ ಆಯ್ಕೆಗಳನ್ನ ನೋಡಿದ ಮೇಲೆ ನಾಳೆ ಬೆಳಿಗ್ಗೆ ದಿನದ ಆರಂಭಕ್ಕೆ ಯಾವುದನ್ನ ಆಯ್ಕೆ ಮಾಡಿಕೊಳ್ತೀರಾ? ಒಂದು ಕ್ಷಣ ಯೋಚನೆ ಮಾಡಿ. ಒಂದು ಸಣ್ಣ ಸರಿಯಾದ ಬದಲಾವಣೆ ಆರೋಗ್ಯಕರ ಜೀವನಕ್ಕೆ ಒಂದು ದೊಡ್ಡ ನಾಂದಿಯಾಗಬಲ್ಲದು.